ನಾವು ಎಷ್ಟರ ಮಟ್ಟಿಗೆ ಜ್ಞಾನವನ್ನು ಪಡ್ಕೊಂಡೀವಿ ಅನ್ನೋದು ಬಹಳ ಮುಖ್ಯದ. ಅದಕ್ಕಿಂತ ಇನ್ನೂ ಒಂದು ವಿಶೇಷ ಏನಪ್ಪ ಅಂದ್ರೆ, ಮೊದಲನೇ ಬುನಾದಿ ಸಂಸ್ಕಾರ ಹೆಂಗೈತೆ ನಮ್ಮಲ್ಲಿ ಅನ್ನೋದು ಬಹಳ ಮಹತ್ವದ. ಎಲ್ಲರೂ ಕೂಡ ಬರುವಾಗ ಬೋರ್ಡ್ ಇಲ್ಲದ ಬಸ್ಸಾಗಿ ಬರಬಾರ್ದು. ಬೋರ್ಡ್ ಇಲ್ಲದ ಬಸ್ಸಾಗಿ ಯಾಕೆ ಬರಬಾರ್ದು ಅನ್ನೋದು ಹೇಳ್ತೀನಿ. ಒಂದನೇದ್ದು ಬೋರ್ಡ್ ಇಲ್ಲದ ಬಸ್ಸಾಗಿ ಬರಬಾರ್ದು, ಎರಡನೇದ್ದು ಎಕ್ಸ್ಪ್ರೆಸ್ ಬಸ್ಸಾಗಿ ಬರಬಾರ್ದು, ಮೂರನೇದ್ದು ಬರಗೈಲಿ ಬರಬಾರ್ದು ಅಂತ ನೇಮ್ ಅದ. ಬೋರ್ಡ್ ಇಲ್ಲದ ಬಸ್ಸಾಗಿ ಬರಬಾರ್ದು ಅಂತ ಕೇಳಿದರೆ, ನೀವು ಎಲ್ಲರ ನಿಮ್ಮ ಶಾಪೂರು ನಗರಕ್ಕೆ ಬರಬೇಕಾಗಿತ್ತು ಅಂದರೆ ಶಾಪೂರು ಅಂತ ಬಸ್ಸಿಗೆ ಬೋರ್ಡ್ ಇದ್ದರೆ ಹೆಂಗೆ ನೀವು ಯಾರನ್ನೂ ಕೇಳಲಾರ್ದೆ ಬಸ್ ಹತ್ತಿರೋ, ಹಾಗೆ ಶಿವನ ಒಂದು ಸಾನ್ನಿಧ್ಯಕ್ಕೆ ಹೋಗಬೇಕಾಗಿತ್ತು, ಶಿವನ ಒಂದು ಊರಿಗೆ ಹೋಗಬೇಕಾಗಿತ್ತು ಅಂದರೆ, ಅವನ ಒಂದು ಸನ್ನಿಧಾನ ಪಡಿಬೇಕಾಗಿತ್ತು ಅಂದರೆ ವಿಭೂತಿ ಅನ್ನತಕ್ಕಂಥ ಬೋರ್ಡ್ ಇಲ್ಲದ ಯಾರೂ ಈ ಮಠಕ್ಕೆ ಬರಬಾರ್ದು ಅಂತ ನೇಮ್ ಅದ. ಒಬ್ಬ ಊರು ಗೌಡ ಇದ್ದಂತ, ಇಲ್ಲಿ ಯಾರು ಊರು ಗೌಡ್ರಿದ್ರೆ ತಪ್ಪು ತಿಳ್ಕೊಬೇಡ್ರಿ ಅಪ್ಪ. ಮತ್ತು ಒಬ್ಬ ಊರು ಗೌಡಿದ್ದ, ಹಳ್ಳಿ ಒಳಗೆ ವಾತಾವರಣ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕುಂತಿದ್ದ. ಗೌಡ ಅನ್ನೋದಕ್ಕೆ ಒಂದಿಟ್ಟು ಇರ್ತದಲ್ಲ, ನಾನು ಅನ್ನೋದು. ಅವ ರಾಮಪ್ಪ ಹಾದು ಹೊಂಟಿದ್ದ, ಬಡತನ ಪರಿಸ್ಥಿತಿ ಏನೋ ಒಂದು ಚಿಂತೆ ಮಾಡ್ಕೋತ ಹೊಂಟಿದ್ದ. ಎಲ್ಲರೂ ಊರು ಗೌಡ ಕಟ್ಟಿ ಮೇಲೆ ಕುಂತಾಗ ನಮಸ್ಕಾರ ರೀ ಗೌಡ್ರ ಅಂತಿದ್ರು. ಇವರು ನಮಸ್ಕಾರ ಮಾಡ್ತಿದ್ರು. ನಮಸ್ಕಾರ ಹೋಗಂತಿದ್ದವ, ಯಾಕೆ ಗೌಡನು ಗತ್ತಿರ್ತದಲ್ಲ. ಈ ರಾಮಪ್ಪ ಗೌಡನ ನೋಡಲಿಲ್ಲ, ಏನೋ ಬಡತನದೊಳಗೆ ವಿಚಾರ ಮಾಡ್ಕೋತ ಹೊಂಟಿತ್ತು ಪಾಪ. ಆದ್ರೆ ಗೌಡನ ನೋಡಲಿಲ್ಲ, ಒಂದು ಹೆಜ್ಜೆ ಇಟ್ಟು ಅಟ್ಟು ಹೋಗಿದ್ದ. ಗೌಡ ಕರೆದ, ಏ ರಾಮ್ಯ ಬಾ ಇಲ್ಲಿ ಅಂದವ. ದುಡ್ಡಿದ್ರೆ ರಾಮಪ್ಪ, ಬಡತನ ಇದ್ರೆ ರಾಮ್ಯ, ಎಲ್ಲ ಶ್ರೀಮಂತಿಕಿತ್ತು ಅಂದ್ರೆ ಅವ ರಾಮಪ್ಪ ಗೌಡ. ಎಷ್ಟು ಮಜಾ ಹೋದ ನೋಡು ಅಲ್ಲ. ಏ ರಾಮ್ಯ ಬಾ ಇಲ್ಲ ಅಂದ. ಯಾಕ್ರಿ ಅಪ್ಪ ಗೌಡ್ರ ಅಂದ. ನಾ ಯಾರ ಮಗನ ಅಂದವ. ಗೌಡ ಅನ್ನೋದು ಗೊತ್ತದಿಲ್ಲ ಎಲ್ಲರಿಗೆ. ನಾ ಯಾರ ಮಗನ ಅಂದ. ಯಪ್ಪ ನೀವು ಊರು ಗೌಡ್ರಿ ಅಂದವ. ಊರು ಗೌಡ ಅಂತಿದಿ ಮತ್ತು ಹಾಗೆ ಹೊಂಟಿದಿ, ನಮಸ್ಕಾರ ಮಾಡ್ಬೇಕಿಲ್ಲ ಮಗನ ನನಗೆ ಅಂದವ. ನಮಸ್ಕಾರ ರೀ ಅಪ್ಪ ಅಂದವ. ಹೋಗಿ ಇನ್ನಂದವ. ಇದನ್ನ ಯಾಕೆ ಹೇಳಿ ಹತ್ತೆ ನಿಮ್ಗೆ ಟ್ಯೂಬ್ಲೈಟ್? ಅವ ಹೆಂಗೆ ಊರು ಗೌಡ ಕರೆದ ಸಲಾಮ್ ಹೊಡೆಸ್ಕೊಂಡು ಹಂಗೆ ನಾನು ಇಲ್ಲಿ ನಿಮಗೆ ಹೇಳಿ ಚಪ್ಪಳಿಗೆ ಹೊಡೆಸೋಣಂಗಾಗೈತಿ. ಬೋರ್ಡ್ ಇಲ್ಲದ ಬಸ್ಸಾಗಿ ಬರಬಾರ್ದು. ಎರಡನೇದ್ದು ಏನು ಅಂತ ಕೇಳಿದರೆ ಎಕ್ಸ್ಪ್ರೆಸ್ ಬಸ್ಸಾಗಿ ಬರಬಾರ್ದು. ನಿಮ್ಮ ಮನೆಯಿಂದ ಸೀದಾ ಬಂದು ಇಲ್ಲಿ ಜ್ಯೋತಿರ್ಲಿಂಗರ ದೇವಸ್ಥಾನಕ್ಕೆ ಬಂದು ಕುಂತ್ರಿ ಅಂದ್ರೆ ಅದು ಅಲ್ಲ, ಫಲ ಕೊಡೋಂಗಿಲ್ಲ. ನಿಮಗೆ ಇನ್ನೂ ಡಬಲ್ ಪುಣ್ಯ ಬರಬೇಕಾಗಿತ್ತು ಅಂದ್ರೆ ಆರ್ಡಿನರಿ ಬಸ್ಸಾಗಿ ಬರ್ರಿ. ಆರ್ಡಿನರಿ ಬಸ್ ಎಲ್ಲೆಲ್ಲಿ ಸ್ಟಾಪ್ ಇರ್ತಾವೆ ಅಲ್ಲೆಲ್ಲಿಗೆ ಸ್ಟಾಪ್ ಇರ್ತಾವಿಲ್ಲವು, ಎಲ್ಲ ಸೀಟ್ ಹಾಕ್ಕೊಂಡೇ ಬರ್ತಾವೆ. ನೀವು ದುಷ್ಟರನ್ನು, ಸಜ್ಜನರನ್ನು, ಒಳ್ಳೆಯವರನ್ನು, ಮಕ್ಕಳನ್ನು, ಮರಿಗಳನ್ನು ಎಲ್ಲರೂ ನಿಮ್ಮ ಗಾಡಿ ಒಳಗೆ ಹತ್ತಿಸ್ಕೊಂಡು ಇಲ್ಲಿ ಕರ್ಕೊಂಡು ಬಂದ್ರೆ ಡಬಲ್ ಪುಣ್ಯ ಬರ್ತದೆ ಅಂತ ನಿತ್ತು ಕರ್ಕೊಂಡು ಬರ್ರಿ. ನೀವು ಚಪ್ಪಳಿಗೆ ಹಾಕಿರಿ ಅಂದ್ರೆ ನಾಳೆಗೆ ನನಗೆ ಪ್ರಮಾಣ ಮಾಡಿದಂಗೆ ನೀವು ಕರ್ಕೊಂಡು ಬರ್ತೀರಿ ಅಂತ. ಇನ್ನು ಬರಗೈಲಿ ಬರಬಾರ್ದು ಅಂತ ನೇಮ್ ಅದ. ನಾಳನೇ ದಿನ ಇಲ್ಲಿ ಪೂಜ್ಯರು ಒಂದು ಪಾತ್ರೆಯನ್ನು ಇಡ್ತಾರೆ, ಬೇಕಾದ್ರೆ ನಮ್ಮ ಕಮಿಟಿಯವರು ಇಡ್ತಾರೆ. ಪಂಚಪರಾಳ ತೊಗೊಂಡು ಬರ್ಬೇಕಂತ ನೇಮ್ ಅದ. ಒಂದು ಮಠಕ್ಕೆ ಬರಬೇಕಾಗಿತ್ತು ಅಂದ್ರೆ, ಒಂದು ಗುರುವಿನ ಹತ್ರ ಬರಬೇಕಾಗಿತ್ತು ಅಂದ್ರೆ, ಒಂದು ಮಕ್ಕಳಿದ್ದ ಮನೆಗೆ ಹೋಗಬೇಕಾಗಿತ್ತು ಅಂದ್ರೆ, ಒಂದು ಜಡ್ಡು ಬಿದ್ದವ್ರ ಮನೆಗೆ ಮಾತಾಡ್ಸಕ್ಕೆ ಹೋಗಬೇಕಾಗಿತ್ತು ಅಂದ್ರೆ ಬರಗೈಲಿ ಹೋಗಬಾರ್ದಂತ ನೇಮ್ ಅದ. ಗುರು ಒಬ್ಬ ಸದ್ಗುರುನಾಥ ಸಿಗಬೇಕಾಗಿತ್ತು ಅಂದ್ರೆ ಪೂರ್ವ ಜನ್ಮದ ಪುಣ್ಯ ಇದ್ರೆ ಮಾತ್ರ ಸದ್ಗುರುನಾಥ ಸಿಗಕ್ಕೆ ಸಾಧ್ಯ ಅದ, ಇಲ್ಲಾಂದ್ರೆ ಸಿಗಕ್ಕೆ ಸಾಧ್ಯ ಇಲ್ಲ. ಅಂಥ ಚಟ್ನಳ್ಳಿಯ ಗ್ರಾಮದಿಂದ ಈ ಶಾಪೂರ ಗ್ರಾಮಕ್ಕೆ ಬಂದು ನೆಲೆಸಬೇಕಾಗಿತ್ತು ಅಂದ್ರೆ ಶಾಪೂರದ ಒಂದು ಪುಣ್ಯ ಅನ್ಕೋಬೇಕು ಈ ಪರಮ ಪೂಜ್ಯರಿಲ್ಲಿ ದಯಮಾಡಿಸ್ಬೇಕಾಗಿತ್ತು ಅಂದ್ರೆ. ಅದಕ್ಕೆ ನೀ ಮೆಟ್ಟಿದ ಧರೆ ಪಾವನವಯ್ಯ, ನೀ ನಿಂತ ನೆಲವೇ ಸುಕ್ಷೇತ್ರವಯ್ಯ. ಅವ್ರು ಎಲ್ಲಿ ಹುಟ್ಟುತ್ತಾರೋ, ಎಲ್ಲಿ ಬರ್ತಾರೋ, ಎಲ್ಲಿ ಪಾದ ಇಡ್ತಾರೋ, ಎಲ್ಲಿ ನೆಲೆಸ್ತಾರೋ, ಯಾವ ಊರು ಉದ್ಧಾರ ಮಾಡ್ತಾರೋ ಅವರಿಗೆ ಗೊತ್ತದು. ಭಗವಂತನ ಒಂದು ಸಂಕಲ್ಪ ಇರ್ತದೆ, ಆ ಸಂಕಲ್ಪ ಮೇರೆಗೆ ಬರ್ತಿರ್ತದೆ. ಅದಕ್ಕೆ ಹೇಳ್ತಾಳೆ ಅಕ್ಕ ಮಹಾದೇವಿನೂ ಕೂಡ ಒಂದು ಮಾತು ಹೇಳ್ತಾಳೆ ವಚನ ಸಾಹಿತ್ಯದಲ್ಲಿ, ಆಡುವುದು ಪಾಡುವುದು ಹೇಳುವುದು ಕೇಳುವುದು ನಡೆಯುವುದು ನುಡಿಯುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯ, ನೀ ಕೊಟ್ಟ ಆಯುಷ್ಯವನ್ನು ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವೆನಯ್ಯ ಅಂದ. ಚನ್ನಮಲ್ಲಿಕಾರ್ಜುನ ಹೇಳ್ತಾಳೆ, ಹೇ ಪರಮಾತ್ಮ, ಆಡುವುದಾದರೆ ನಿನ್ನ ಗುಣಗಾನವನ್ನೇ ಹಾಡುವೆ,
ನಡೆಯುವುದಾದರೆ ಒಳ್ಳೆಯವರ ಸಂಘದಲ್ಲೇ ನಡೆಯುವೆ, ನುಡಿಯುವುದಾದರೆ ನಿನ್ನ ನಾಮಸ್ಮರಣೆಯನ್ನೇ ನುಡಿಯುವೆ. ಆಡುವುದು ಪಾಡುವುದು ಹೇಳುವುದು ಕೇಳುವುದು. ಕೇಳುವುದಾದರೆ ಒಳ್ಳೆಯ ನುಡಿಗಳನ್ನೇ ಕೇಳ್ತೀನಿ, ಹೇಳುವುದಾದರೆ ಒಳ್ಳೆಯದನ್ನೇ ಮಾತಾಡ್ತೀನಿ, ಬಿಟ್ಟರೆ ಮತ್ತೊಂದು ಮಾತಾಡಂಗಿಲ್ಲ. ನಡೆಯುವುದು ನುಡಿಯುವುದು ಹೇಳುವುದು ಕೇಳುವುದು. ಆದರೆ ಸರಸ ಸಮ್ಮೇಳನವಾಗಿಪ್ಪುದಯ್ಯ. ಪ್ರಶ್ನಾರ್ಥ ಚಿಹ್ನ ಇಟ್ಲಿಕ್ಕೆ ಕೊನೆಗೊಂದು ಮಾತು ಹೇಳ, ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವೆನಯ್ಯ ಚೆನ್ನ ಮಲ್ಲಿಕಾರ್ಜುನ. ಲಿಂಗ ಸುಖಿಗಳು ಯಾರು? ಬಹಳ ಚಂದ ವಚನ ಸಾಹಿತ್ಯಗಳನ್ನು ಮೆಲಕ್ಕೆ ಹಾಕ್ಬೇಕು ನಾವು. ಎಂತಿಂಥ ವಚನಗಳನ್ನು ಬರೆದಾರ ಪುಣ್ಯಾತ್ಮರು. ಆ ವಚನ ಸಾಹಿತ್ಯ ಏನು ಹೇಳ್ತದ ಅನ್ನೋದು ಕೂಡ ಆಧ್ಯಾತ್ಮಿಕ ಆಳವಾಗಿಯೇ ಇಳಿದಾರವ್ರು. ನೀವು ಸಹಜವಾಗಿ ಕೇಳ್ತೀರಿ, ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸ. ಮುಂದಿಂದ ಬೇಡ, ಇಟ್ಟೆ ನೋಡೋಣ, ಸಂದರ್ಭ ಹೇಳ್ತೀನಿ ನಿಮಗೆ. ಯಾಕೆ ಈ ವಚನ ಸಾಹಿತ್ಯ ಇಷ್ಟು ನಿಗೂಢದಾವು? ನಿಮಗೇನು ಅನ್ನಿಸ್ತದ್ರಿ? ಈ ಉಳ್ಳವರು ಶಿವಾಲಯ ಕಾಮನ್ಯದು ಏನು ತಿಳ್ಕೊಂಡಿರ್ತೀವಿ, ಶ್ರೀಮಂತ ಇದ್ದವ್ರು ಗುಡಿ ಕಟ್ತಾರೆ, ಗುಂಡಾರ ಕಟ್ತಾರೆ, ನಾವೇನು ಮಾಡೋನು ಬಾಡ್ರು, ಅದು ತಪ್ಪು. ಇಲ್ಲಿ ಭಾಳ ಚಂದ ಹೇಳ್ತಾರೆ ಬಸವಣ್ಣವರು, ಯಾವಾಗಲೂ ಆಳವಾಗಿಟ್ಟ ಬರೆದಾರು. ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವ ಅಂದವ ಬಸವಣ್ಣವರು. ಅವೇನು ಬಡವರಿದ್ರೇನವರು? ಬಿಜ್ಜಳ ರಾಜನ ಕೈ ಒಳಗೆ ಮಂತ್ರಿ ಇದ್ದ. ಒಂದು ದಿನಕ್ಕೆ ಅವ್ನ ಪೇಮೆಂಟ್ ಎಷ್ಟು ರೀ? 12 ಮನ ಬಂಗಾರ ಪೇಮೆಂಟ್ ಇತ್ತು ಅವನಿಗೆ. ನಾವು ಒಂದು 20,000 ರೂಪಾಯಿ ಪೇಮೆಂಟ್ ಇತ್ತಂದ್ರೆ ನಾನು ಮುಂದೆ ಯಾರಿಲ್ಲ ಅಂತ ಅಡ್ಡಾಡ್ತೀವಿ, ಹೌದಿಲ್ಲ ರೀ? ಆದ್ರೆ 12 ಮನ ಬಂಗಾರ ಪೇಮೆಂಟ್ ಇದ್ದರೂ ಕೂಡ ಒಂದು ಕಿಂಚಿತ್ತು ಕೂಡ ಇದು ನಂದು ಅನ್ನೋದು ಬರಲಿಲ್ಲ ಅಂತ ಇವ್ರಿಗೆ ಶರಣರಂತಾರೆ. ಆದರೆ ಬಡವ ಅನ್ನಬೇಕಾದ್ರೆ ಅಲ್ಲಿ ವಿಶೇಷತೆ ಅದ. ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ. ಉಳ್ಳವರು ಅಂದರೆ ಯಾರು? ಶ್ರೀಮಂತರಲ್ಲ, ಯಾರು ಜ್ಞಾನವನ್ನು ಪಡ್ಕೊಂಡಿರ್ತಾರಲ್ಲ ಅವರು ಉಳ್ಳವರು. ಉಳ್ಳವರು ಶಿವಾಲಯ, ಅವರು ಜ್ಞಾನವನ್ನು ಮನುಷ್ಯನೊಳಗೆ ಭಗವಂತನಿಗೊಂದು ಗುಡಿಯನ್ನು ಕಟ್ಟಿರ್ತಾರೆ. ಅಲ್ಲಂ ಪ್ರಭುಗಳು ಹೇಳಿಲ್ಲ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವೆಲ್ಲ ಜಗಕ್ಕಿಕ್ಕಿದ ವಿಧಿ ನೋಡ. ನಿನ್ನೊಡವೆ ಎಂಬುದು ಜ್ಞಾನರತ್ನದ, ಆ ರತ್ನಮ ಅಲಂಕರಿಸಿದೆ ಆದೊಡೆ ನಿನ್ನಂತ ಬಿಟ್ಟು ಸಿರಿವಂತರಿಲ್ಲ ಕಾಣ ಎಲೆ ಮನವೇ. ನಮ್ಮಲ್ಲಿ ಒಂದು ಜ್ಞಾನದ ರತ್ನ ಅದ. ಆ ರತ್ನವನ್ನು, ಆ ಭಗವಂತನ ಒಂದು ಸ್ಥಾನವನ್ನು ಕಟ್ಟಬೇಕಾಗಿತ್ತು ಅಂದ್ರೆ ಒಳಗೆ ಕಟ್ಟಬೇಕು. ಯಾವುದು? ನಾನು ಯಾರು, ನಾನು ಎದಕ್ಕೆ ಬಂದೀನಿ, ಬಂದಂಥ ಉದ್ದೇಶ ಏನು, ಅದನ್ನು ನಾವು ಹೇಗೆ ತಿಳ್ಕೋಬೇಕು, ಗುರುವಿನ ಸೇವೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ. ಬಡವ ಅಂದ್ರೆ ನಾನಿಷ್ಟೆಲ್ಲ ಇದ್ದರೂ ಕೂಡ ನಾನಿನ್ನೂ ಯಾಕೆ ಬಡವ ಅದೀನಿ ಅಂತ ಬಸವಣ್ಣವ್ರ ಬಾಯಿಲಿ ಈ ಮಾತು ಬಂತು ಅಂತ ಕೇಳಿದರೆ, ಹಣದಿಂದ ಬಡವ ಅಲ್ಲ, ಭಕ್ತಿಯಿಂದ ಬಡವ. ನನಗಿನ್ನೂ ಪೂರ್ಣ ಜ್ಞಾನ ಆಗಿಲ್ಲ ಅಂತವ್ರವರು. ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ಅದಾವ, ದೇಹವೇ ದೇಗುಲ ಕೊಟ್ಟಿನಿ ಸಂಗಮನಾಥ ನಿನಗೆ, ಶಿರವೇ ಹೊನ್ನ ಕಳಸ ಮಾಡಿನಿ. ಎಷ್ಟು ಮಜಾ ಹೇಳ್ತಾರಲ್ಲ.